ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ಬನ್ನಿ ಹಲ್ವಾ ಮಾಡೋಣ. ಬರೀ ಹಲ್ವಾ ಕಲ್ಲ ಕಣ್ರಿ, ಇವತ್ತು ಮೋಸಂಬಿ ಹಲ್ವಾ. ಒಂದ್ಸಲ ಮಾಡ್ರೆ ಪದೇ ಪದೇ ಮಾಡಿ ಪದೇ ಪದೇ ತಿನ್ಬೇಕು ಅನ್ಸುತ್ತೆ. ಯಾರ್ಯಾರ ಮನೇಲಿ ಫ್ರಿಜ್ಜಲ್ಲಿ ಮೋಸಂಬಿ ಹಾಗೆ ಬಿದ್ದಿದ್ರೆ ಒಂದ್ಸಲ ಈ ರೆಸಿಪಿ ಟ್ರೈ ಮಾಡಿ. ಆ ಮೋಸಂಬಿನ ಸಿಪ್ಪೆ ಎಲ್ಲ ಸುಲಿದು ಅದರೆಲ್ಲ ಬೀಜನ ತೆಗೆದು ಅದನ್ನು ಒಂದ್ಸಲ ಗ್ರೈಂಡ್ರ್ ಮಾಡ್ಕೋಬೇಕು. ಆ ಗ್ರೈಂಡ್ರ್ ಮಾಡ್ಕೊಂಡಿರೋದನ್ನ ಜರಳಿಯಲ್ಲಿ ಫಿಲ್ಟರ್ ಮಾಡಬೇಕು. ಫಿಲ್ಟರ್ ಮಾಡಿದ ತಕ್ಷಣ ಅದಕ್ಕೆ ಮೊದಲಿಗೆ ಸಕ್ಕರೆ, ಏಲಕ್ಕಿ ಮತ್ತು ಮೈದಾ ಹಿಟ್ಟು ಮತ್ತು ಮೋಸಂಬಿ ಜ್ಯೂಸು, ಗೋಡಂಬಿ, ದ್ರಾಕ್ಷಿ, ಡ್ರೈ ಫ್ರೂಟ್ಸ್ ಯಾವುದಾದ್ರು ಇದ್ರೂ ಓಕೆ. ಮೇನ್ ತುಪ್ಪ ಇರಬೇಕು. ಈಗ ಮೈದಾ ಹಿಟ್ಟು ಒಂದು ಬಟ್ಲಲ್ಲಿ ಹಾಕ್ಕೊಬಿಟ್ಟು ಆ ಮೈದಾ ಹಿಟ್ಟಿಗೆ ಮೋಸಂಬಿ ರಸನ ಹಾಕ್ಕೊಂಡು ಆಮೇಲೆ ಆ 2 ಕಪ್ ಅಷ್ಟು ನೀರು ಹಾಕ್ಕೋಬೇಕು. 2 ಕಪ್ಪಷ್ಟು ಮೈದಾನೂ ಇರಬೇಕು. 2 ಕಪ್ಪಷ್ಟು ಮೋಸಂಬಿ ಜ್ಯೂಸ್ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಇರಕೂಡ್ದು. ಗಂಟಿದ್ರೆ ಚೆನ್ನಾಗಿ ಬರೋದಿಲ್ಲ. ಒಂದು ಬಾಣಲಿ ಮೇಲೆ ನಾವು ಕಾಯ್ಸೋಕ್ಕೆ ಸಕ್ಕರೆ ಹಾಕಬೇಕು. ಸಕ್ಕರೆ ಮತ್ತು ಏಲಕ್ಕಿ 1 ಕಪ್ಪಷ್ಟು ವಾಟರ್ ಹಾಕಬೇಕು. ಅದು ಪಾಕ ಬರಬೇಕು ಅಂತ ಏನಿಲ್ಲ ಕಣ್ರಿ, ಸುಮ್ಮನೆ ಅದು ಶುಗರೆಲ್ಲ ಕರಗಿದ್ರೆ ಸಾಕು. ಅದಾದಮೇಲೆ ನಾವು ಮಿಕ್ಸ್ ಮಾಡ್ಕೊಂಡಿರೋಂತಹ ಮೈದಾ ಮೋಸಂಬಿ ಜ್ಯೂಸು ಅದರಲ್ಲಿ ಹಾಕಬೇಕು. ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡಬೇಕು. ಅದಕ್ಕೆ ಕಲರ್ಗೋಸ್ಕರ ನಾವು ಈಗ ಸ್ವಲ್ಪ ಅರಿಶಿನ ಕಲರ್ ಹಾಕಬೇಕು. ನೋಡಿ ಅದು ಯಾವ ಥರ ಗಟ್ಟಿ ಆಗ್ತಿದೆ ಅಂತ. ಅದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು. ಮಿಕ್ಸ್ ಮಾಡಿಬಿಟ್ಟು ನಿಮಗೆ ತುಪ್ಪ 2 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ತುಪ್ಪ ಹಾಕ್ಕೊಂಡಿದ ತಕ್ಷಣ ಅದ್ರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ತುಪ್ಪ ನೀಟಾಗಿ ಕರಗಬೇಕು. ಆ ತುಪ್ಪ ಎಲ್ಲ ಕರಗಾಗಿದ ತಕ್ಷಣ ನಾವು ಅದರಲ್ಲಿ ಬಾದಾಮಿ, ಗೋಡಂಬಿ ಎಲ್ಲ ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ನಾನು ಮುಂಚೆನೇ ಹೇಳಿದ್ದೀನಿ, ಬಟ್ ಬಾದಾಮಿ ಗೋಡಂಬಿನ ಆ ಕನ್ಸಿಸ್ಟೆನ್ಸಿ ಬಂದಮೇಲೆ ನಾವು ಅದ್ರಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಮಿಕ್ಸ್ ಆಗಿದ ತಕ್ಷಣ ಅದರಲ್ಲಿ ನಾವು ಮತ್ತೆ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಆ್ಯಡ್ ಮಾಡಬೇಕು. ಅದೆಲ್ಲ ತುಪ್ಪ ಚೆನ್ನಾಗಿ ಕರಗಿದ ಮೇಲೆ ಅದ್ರ ಕನ್ಸಿಸ್ಟೆನ್ಸಿ ಅನ್ನೋದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಅಂದರೆ ತಳಕ್ಕೆ ಅಂಟಲ್ಲ ನೋಡಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ತಕ್ಷಣ ಒಂದು ಪ್ಲೇಟ್ಗೆ ತುಪ್ಪ ಸವರ್ಬಿಟ್ಟು ಆ ತುಪ್ಪ ಸವರಿರೋಂಥ ಪ್ಲೇಟ್ಗೆ ನಾವು ನೋಡಿ ಅದನ್ನು ಹಾಕಬೇಕು. ಅದನ್ನ ಹಾಕಿದ ತಕ್ಷಣ ಒಂದು 5 ಮಿನಿಟ್ಸ್ ಬೇಗ ಗಟ್ಟಿ ಆಗಬೇಕು ಅಂತಂದ್ರೆ ಫ್ರಿಜ್ಜಲ್ಲಿ ಇಟ್ಟಿದ ತಕ್ಷಣ ನೋಡಿ ಹೊರಗಡೆ ತೆಗೆದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ ಟೇಸ್ಟ್ ಅಂತೂ. ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.